ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಕಾಸ್ಟ್ ಆಫ್ ಡೆಪ್ತ್ ರಿಲೇಟೆಡ್ ಸಮ್ಸ್ ಕೊಟ್ಟಾಗ ಹೇಗೆ ನಾವು ಅದು ಇರಿಡಿಮೇಬಲ್ಲ ಅಥವಾ ರೆಡಿಮೇಬಲ್ಲ ಅಂತ ಐಡೆಂಟಿಫೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಾಸ್ಟ್ ಆಫ್ ಕ್ಯಾಪಿಟಲಲ್ಲಿ 5 ಟೈಪ್ಸ್ ಇದೆ. ಫಸ್ಟ್ ಒನ್ ಬಂದು ಕಾಸ್ಟ್ ಆಫ್ ಡೆಪ್ತ್, ಎರಡನೇದು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್, ಮೂರನೇದು ಕಾಸ್ಟ್ ಆಫ್ ಈಕ್ವಿಟಿ ಶೇರ್, ಫೋರ್ತ್ ಒಂದು ಕಾಸ್ಟ್ ಆಫ್ ರಿಟೇನ್ಡ್ ಅರ್ನಿಂಗ್ಸ್, ಫಿಫ್ತ್ ಒಂದು ಬಂದು ಕಾಸ್ಟ್ ಆಫ್ ಟರ್ಮ್ಸ್ ಲೋನ್. ಕಾಸ್ಟ್ ಆಫ್ ಡೆಪ್ತಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಒನ್ ಬಂದು ಕಾಸ್ಟ್ ಆಫ್ ಇರಿಡಿಮೇಬಲ್ ಡೆಪ್ತ್, ಸೆಕೆಂಡ್ ಒಂದು ಕಾಸ್ಟ್ ಆಫ್ ರೆಡಿಮೇಬಲ್ ಡೆಪ್ತ್. ನಮ್ಮಲ್ಲಿ ಸಮ್ಸ್ ಬಂದಾಗ ನಾವು ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, ಅದು ಇರಿಡಿಮೇಬಲ್ ಡೆಪ್ತಾ ಇಲ್ಲ ರೆಡಿಮೇಬಲ್ ಡೆಪ್ತಾ ಅಂದರೆ, ಸಮ್ಸ್ ಬಂದರೆ ಓನ್ಲಿ ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಡೆಪ್ತ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅದೇ ರೆಡಿಮೇಬಲ್ ಡೆಪ್ತ್ ಅಂತ ಬಂದಿದೆ, ಅದ್ರ ಮೇಲೆ ಸಮ್ಸ್ ಬಂದಿದೆ ಅಂದರೆ ನಿಮಗೆ ಸಮ್ಸಲ್ಲೇ ಮೆನ್ಷನ್ ಮಾಡಿರ್ತಾರೆ ಆಫ್ಟರ್ 5 ಇಯರ್ಸ್ ಅಥವಾ ನಂಬರ್ ಆಫ್ ಇಯರ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಓಕೆನಾ? ಸೊ ಇದರಲ್ಲಿ ನೀವು ಐಡೆಂಟಿಫೈ ಮಾಡ್ಕೊಬೋದು. ಇಲ್ಲಾಂದರೆ